ಅದೇ ರೀತಿ ರೆಡಿ ಟು ಈಟ್ನ ಹಾಗೆ ಫ್ರೋಝನ್. ನಾನು ನನ್ನ ಫ್ರೋಝನ್ನ ಮೊದಲನ ಪಾಠ ಕಂಡಿದ್ದು, ನಾವು ಅಡಿಕೆ ಪತ್ರಿಕೆಯಲ್ಲಿ ಒಂದು ವ್ಯತ್ಯಾಸ ಏನಂತ ಹೇಳಿದರೆ, ನಾವು ಯಾವುದೇ ವಿಷಯವನ್ನು ಹೊರ ಪ್ರಪಂಚಕ್ಕೆ ಹೇಳೋದಕ್ಕೆ ಮೊದಲು ಹೀಗೆ ಮಾಡ್ಬೋದು, ಕಾರಿನ ಮೇಲೆ ಕಾರು ನಿಲ್ಲಿಸ್ಬೋದು, ಅದಲ್ಲ. ಯಾರೋ ಮಾಡಿದ್ದಾರೆ, ಅವರು ಹೀಗೆ ಮಾಡಿದ್ದಾರೆ, ಮಾಡಬಹುದು ಮತ್ತು ಮಾಡಿದ್ದಾರೆ, ಅದಕ್ಕೆ ತುಂಬ ವ್ಯತ್ಯಾಸ ಇದೆ. ನಾನು ರತ್ನಗಿರಿಗೆ ಅಧ್ಯಯನ ಪ್ರವಾಸ ಹೋಗುವಾಗ ಒಬ್ಬರು ಹೆಣ್ಮಗಳು, ಅವರ ಗಂಡ ತೀರ್ಕೊಂಡಿದ್ದರು, ಅವ್ರ ಹತ್ರ ಫ್ರೀಝರೆಲ್ಲ ಇತ್ತು. ಅವ್ರು ಏನು ಮಾಡಿದ್ರು ಅನ್ನೋದು ಆ ಕಾಲಕ್ಕೆ ನಮಗಿದೆಲ್ಲ ಗೊತ್ತೇ ಇಲ್ಲ. ಗುಜ್ಜೆಯನ್ನು ಸ್ವಲ್ಪ ಬೇಯಿಸಿ ಏನೋ ಮಾಡಿ ಸಣ್ಣ ಪ್ಯಾಕೆಟ್ ಮಾಡಿ ಫ್ರೀಝರ್ನಲ್ಲೇ ಹಾಕ್ಕೊಂಡಿದ್ದಾರೆ. ಅವ್ರಿಗೊಂದು ಸಣ್ಣ ಅಂಗಡಿ ಇದೆ ಅಲ್ಲಿ. ಈ ಅಂಗಡಿ ಹುಡುಗಿ ಬೆಳಿಗ್ಗೆ ಬಂದು ಅಮ್ಮನ ಹತ್ರ ಕೇಳ್ತಾರೆ, ಅಮ್ಮ ಇವತ್ತು ಎಷ್ಟು ಪ್ಯಾಕೆಟ್ ಕೊಂಡೋಗಲಿ? ಇವತ್ತು ಶನಿವಾರ ಅಲ್ಲ, ಜಾಸ್ತಿ ತಗೊಂಬ, 40 ಪ್ಯಾಕೆಟ್ ಕೊಂಡೋಗಿ ಅಲ್ಲಿ ಫ್ರಿಜ್ಜಲ್ಲಿ ಇಡ್ತಾರೆ. ಅಲ್ಲಿ ನೋಡಿದರೆ ಸಂಜೆ ಬಾಂಬೆಗೆ ನೈಟ್ ಬಸ್ಸಿಗೆ ಹೋಗೋರು ಕೂಡ ರತ್ನಗಿರಿಗೆ ಹೋಗೋರು ತಗೊಂಡೋಗಿ ಅದನ್ನು ಮರುದಿವಸ ಮನೆಯಲ್ಲಿ ಪಲ್ಯ ಮಾಡ್ತಾರೆ. ಯಾವುದು? ಫ್ರೋಝನ್ ಗುಜ್ಜೆ. ಬೇರೇನೂ ಟೆಕ್ನಾಲಜಿ ಏನೂ ಇಲ್ಲ, ಪ್ಯಾಕಿಂಗ್ ಸ್ವಲ್ಪ ಅದರಲ್ಲಿ ಸೂಕ್ಷ್ಮಗಳಿವೆ, ಇಷ್ಟೇ ಮಾಡಿ. ದಿಸ್ ಈಸ್ ಪಾಸಿಬಲ್ ಇನ್ ಪುತ್ತೂರು. FSSAI ಲೈಸೆನ್ಸ್ ತಗೊಂಡು ಒಂದು ಬ್ರ್ಯಾಂಡ್ ಇಟ್ಕೊಂಡು ಕೂಡ ನೀವು ಮಾಡ್ಬೋದು, ಗುಜ್ಜೆಯನ್ನು ಮಾಡ್ಬೋದು. ಇವತ್ತೇನು ಹಲಸಿನ ಸೊಳೆಯನ್ನು ನೀವು ಮಾಡ್ತಾ ಇದ್ದೀರಿ, ಇದನ್ನು ಕೂಡ ಫ್ರೋಝನ್ ರೂಪದಲ್ಲಿ ಪ್ಯಾಕ್ ಮಾಡಿ ಫ್ರೀಝರ್ ಬೇಕಾಗಿಲ್ಲ, ಫ್ರಿಜ್ ಇರುವ ಜಾಗದಲ್ಲಿ ಇಟ್ಟು ಮಾರ್ಬೋದು. ಒಂದು ಗುಜ್ಜೆಗೆ ಒಂದು ಸಣ್ಣ ಬ್ಲ್ಯಾಂಚಿಂಗ್ ಅಂತ ಒಂದು ಕೆಲಸ ಇದೆ, ಅದನ್ನು ಮಾಡ್ಕೋಬೇಕು ಅಷ್ಟೇ. ಇಟ್ ಈಸ್ ಪಾಸಿಬಲ್. ಕ್ವಾಲಿಟಿ ಉಳಿಯುತ್ತೆ, 1 ವರ್ಷಕ್ಕೆ ಏನೂ ತೊಂದರೆ ಇಲ್ಲ. ಸಣ್ಣ ಸಣ್ಣ ಕೆಲಸಗಳಿಂದ ಮನಸ್ಸಿದ್ದರೆ ಇವತ್ತು ಹಲಸನ್ನು ಮನೆಯಲ್ಲಿ ಎಸೆದು ಹಾಳು ಮಾಡುವ ಹಲಸಿಂದ 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡುವವರು ಸಾಕಷ್ಟು ಮಂದಿ ಇದ್ದಾರೆ. ಕೊನೆಯದಾಗಿ ಹಲಸಿನ ಬೀಜ. ನನಗೆ ಬಹಳ ಖುಷಿಯಾಗೋದೇನೆಂದರೆ, ಎಷ್ಟೋ ಮಂದಿ ICR ಅದರ ಮುಖ ಎಲ್ಲೋ ಇದ್ದರೂ ಕೂಡ ಜನಸಾಮಾನ್ಯರು ಪ್ರಯೋಗ ಮಾಡಿ ಮುಂದಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ಸಂಜೆ ಒಂದು ಮೆಸೇಜ್ ಬಂತು, ಪಡ್ರೆಯವರೇ ಹಲಸಿನ ಬೀಜ ಹುಡುಗಿ ಎಷ್ಟು ರೇಟು ಅಂತ. ನಾನು ಹೇಳಿದೆ, ನಮ್ಮಲ್ಲಿ ಒಬ್ಬರು ರಾಧಾಕೃಷ್ಣ ಅಂತ ಇದ್ದಾರೆ, ಅವ್ರ ಹತ್ರ ಕೇಳ್ಬೋದು, ನನಗೆ ಸರಿ ಗೊತ್ತಿಲ್ಲ ಹೇಳಿದೆ. ಅಯ್ಯೋ ಮರೆಯರೆ, ನನಗೆ ತೊಗೊಳ್ಲಿಕ್ಕಲ್ಲ ಮಾರಲಿಕ್ಕೆ ಹೇಳಿದರು. ಅದು ಹೇಗೂ ಗೊತ್ತಿಲ್ಲ ಹೇಳಿದೆ. ಮರುದಿವಸ ಪುನಃ ಫೋನ್ ಮಾಡಿದೆ, ಸರ್ ನಾನೊಂದು 200 ರೂಪಾಯಿಗೆ ಮಾರ್ತಾ ಇದ್ದೇನೆ. ಹೌದಾ, ಯಾರಿಗೆ ಮಾರ್ತೀರಿ? ಸರ್ ನಾನು ಲೋಕಲ್ ಮಾರೋದು. ಯಾರಿಗೆ? ಅಷ್ಟಾಗೋ ನನಗೊಂದು ಒಳ್ಳೆಯ ಉತ್ತರ ಸಿಕ್ತು. ಸರ್ ನಮ್ಮಲ್ಲೇ ಕೆಲಸಕ್ಕೆಲ್ಲ ಬರ್ತಾರಲ್ಲ ಹೆಣ್ಮಕ್ಳೆಲ್ಲ ಸರ್, ಅವರೆಲ್ಲ ಸಾಂಬಾರು ಮಾಡ್ತಾರೆ, ತೊಗರಿಬೇಳೆ ತುಂಬ ಕಾಸ್ಟ್ಲಿ. ನಾನು ಅವ್ರಿಗೆ ಇದು ಸ್ವಲ್ಪ ಈ ಹಲಸಿನ ಬೀಜದ ಹುಡಿ ಹಾಕಿ ಅಂತ 2 ಸಾರಿ ಸಾಂಬಾರು ಮಾಡಿ ತೋರಿಸಿದೆ. ಈಗ ಅವರು 1/2 ಕಿಲೋ 1/4 ಕಿಲೋ ತೊಗೊಂಡೋಗ್ತಾರೆ. ಇಟ್ಸ್ ಎ ವೆರಿ ಗುಡ್ ಥಿಕನಿಂಗ್ ಏಜೆಂಟು. ಮತ್ತು ನಿಮ್ಮ ಪ್ರೋಟೀನು ಗಿಟೀನು ಎಲ್ಲ ಬಂದುಕೊಳ್ತು. ದಿಸ್ ಈಸ್ ಪಾಸಿಬಲ್. ನಮ್ಮ ಇಲ್ಲಿ SR ಅವರು ಕೂತಿದ್ದಾರೆ, ಅವರು ಯಾವುದು ಸರ್ ಅದು ನೀವು ಥಿಕನಿಂಗ್ ಏಜೆಂಟ್? ಬಾಕಾಹು ಅಲ್ವಾ? ಬಾಕಾಹು ಅನ್ನೋ ತಂದು ನೋಡಿ, ಅವರು ಅದು ಭಾಳ ಅದ್ಭುತವಾದ ಥಿಕನಿಂಗ್ ಏಜೆಂಟ್ ಅಂತ ಮರುದಿವಸ ಫೋಟೋ ಎಲ್ಲ ಮಾಡಿ ಕಳಿಸಿದ್ದಾರೆ. ನನಗೊಬ್ಬರು ಹೆಣ್ಣುಮಗಳು ತೀರ್ಥಹಳ್ಳಿಯಿಂದ, ಪಡ್ರೆಯವರ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಇದನ್ನು ಬಿಟ್ಟರೆ ಇನ್ನೊಂದಿಲ್ಲ ಅಂತ ಮುಖಕ್ಕೆ ಹೀಗೆ ಮಾಡಿ, ಅವರ ಫೋಟೋ ನನಗೆ ಗೊತ್ತಾಗಲಿ, ಯಾಕಂದ್ರೆ ಮುಖ ಎಲ್ಲ ಬಿಳಿ ಆಗಿತ್ತು. ಸೊ ಎಕ್ಸ್ಪೆರಿಮೆಂಟ್ಸ್ ಎಲ್ಲೆಲ್ಲಿ ಕೇರಳದಲ್ಲಿ ಇವತ್ತು ಹಲಸಿನ ಬೀಜದ್ದು ಇಂಡಿಯಾದಲ್ಲಿ ಯಾರೂ ಮಾಡದಂಥ ಕೆಲಸ ಆಗ್ತಾಯಿದೆ. ಒಂದು ಕಂಪೆನಿ ಲಕ್ಷಗಟ್ಟಲೆ ಬೆಲೆಯಲ್ಲಿ ಹಲಸಿನ ಬೀಜ ತೊಗೊಂಡು ಪುಡಿ ಮಾಡಿ ಮಾರ್ತಾ ಇದೆ. ಯಾರಿಗೆ ಮಾರ್ತಾರೆ ಅಂತ ನನ್ನ ಹತ್ರ ಕೇಳಬೇಡಿ, ಅವ್ರ ಹತ್ರ ಕೇಳಬೇಡಿ, ಅವರ ಗುಟ್ಟು. ಬಟ್ ಒಂದು 7-8 ದೊಡ್ಡ ಕಂಪನಿಗಳಿಗೆ ಹಲಸಿನ ಬೀಜ ಪುಡಿಯಾಗಿ ಹೋಗ್ತಾ ಇದೆ, ಫುಡ್ ಇಂಡಸ್ಟ್ರಿಗೆ ಹೋಗ್ತಾ ಇದೆ. ಬಹುಶಃ ನಾವು ತಿನ್ನುವ ಯಾವ ಐಟಮ್ನಲ್ಲಿ ಅದು ಇರ್ಬೋದು. ಭಾಳಷ್ಟು ಮಂದಿ ಕೇಳೋದಿದೆ. ಇವತ್ತು ಮೇಘಾಲಯದಿಂದ ಮತ್ತು ಮಹಾರಾಷ್ಟ್ರದಿಂದ ಹಲಸಿನ ಹಬ್ಬಕ್ಕೆ ಶಿರಸಿ ಟೀಮು ಬಂದಿತ್ತು. ಮೇಘಾಲಯದವರು ಕೇಳ್ತಾ ಇದ್ದರು, ಹಲಸನ್ನು ಹಾಳಾಗದಾಗೆ ಏನು ಮಾಡ್ಬೋದು? ಅಲ್ಲಿ ಒಬ್ಬರು ನನ್ನ ಪ್ರಿಯ ಮಿತ್ರರು, ಒಬ್ಬರು ವೆಟರ್ನರಿ ಡಾಕ್ಟ್ರು ನಿಂತ ಹೇಳಿದರು, ನಾನು ದನಗಳಿಗೆ ತಿನ್ನಿಸುವ ವಿಧಾನವನ್ನು ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೇನೆ ಅಂತ. ನನಗೆ ನಗಬೇಕು ಅಳಬೇಕು ಅದು. ಅವ್ರಿಗೆ ಹಾಳು ಮಾಡೋದಕ್ಕೆ ನಾನು ಯಾವಾಗಲೂ ಹೇಳೋದು ಮಾತಿದೆ, ನೀವು ಕೊಳೆತು ಹಾಳು ಮಾಡೋದಕ್ಕಿಂತ ದನಕ್ಕೋ ಕುದುರೆಗೋ ನಾಯಿಗೆ ತಿನ್ನಿಸಿದರೂ ಅಡ್ಡಿ ಇಲ್ಲ, ಮನುಷ್ಯರಿಗೆ ಹಲಸಿನ ಬೀಜ ಮಹತ್ವ ಅರ್ಥ ಆಗುವಲ್ಲಿವರೆಗೆ ಅವರಿಗೆ ತಿನ್ನಿಸ್ತಾ ಇರಿ ಅಂತ. ಎ ಡೇ ವಿಲ್ ಕಮ್, ಬರೆದಿಟ್ಟುಕೊಳ್ಳಿ. 7ನೇ ಸಮ್ಮೇಳನದಲ್ಲಿದ್ದೀರಿ ನೀವು 12ನೇ ಸಮ್ಮೇಳನಕ್ಕೆ ಬರೋದ್ರ ಒಳಗೆ ಹಲಸಿನ ಬೀಜ ಎಲ್ಲಿಗೆ ತಲುಪುತ್ತೆ ಅಂತ ಯಾರಾದರೂ ಡೈರಿ ಇದ್ದರೆ, ಡೈರಿ ಬರೆಯುವ ಅಭ್ಯಾಸ ಇದ್ದರೆ ಬರೆದಿಟ್ಟುಕೊಳ್ಳಿ. ಇಟ್ ಈಸ್ ಬೌಂಡ್ ಟು ಗೋ ಪ್ಲೇಸಸ್, ಯಾವ ಸಂಶಯವೂ ಇಲ್ಲ. ಅಲ್ಲೊಬ್ಬರು ಹಲಸಿನ ಬೀಜದ ಹಲ್ವಾ ಮಾಡಿ ತಂದಿಟ್ಟಿದ್ದಾರೆ, ಟ್ರಯಲ್ ಅದು, ಮುಂದಕ್ಕೆ ಮಾಡಬಹುದು. ಹಲಸಿನ ಬೀಜವನ್ನು ಯಾರಾದರೂ ಮನೆಯಲ್ಲಿ ಒಂದು ಹಲ್ವಾ ಮಾಡಿ ಮಿಲ್ಕ್ ಶೇಕ್ ಮಾಡಿ. ನಾನು ಶಿರಸಿಗೆ ಹೋಗಿದ್ದಾಗ ಅಲ್ಲಿ ಟ್ರಯಲ್ ಎಲ್ಲ ಮಾಡೋದ್ರಾಗ ಫೋಟೋ ಎಲ್ಲ ತೆಗೆಯೋ ಹುಚ್ಚು ಜಾಸ್ತಿ ಇತ್ತು. ಮಮತಾ ಭಟ್ ಅಂತ ಒಬ್ಬರು ಹಲಸಿನ ಬೀಜದ ಹಲ್ವಾ ಮಾಡ್ತಾಯಿದ್ರು, ಶರ್ಮಣ್ಣನಾಗೆ ಅಂತ, ತುಂಬ ಉತ್ಸಾಹ ಅವರು. ನನಗೆ ಅಲ್ಲಿ ಕೊನೆಗೆ ನಿಂತವನಿಗೆ ಒಂದು ಕಡಲೆ ಎಷ್ಟು ಸಿಕ್ಕಿದ್ದ ಹಲ್ವಾ, ಆದರೆ ಅಷ್ಟು ಸಾಕು ಮಾರಾರೆ, ಅದು ಅದರ ರುಚಿ ಗೊತ್ತಾಗಲಿಕ್ಕೆ ಸಾಕು. ಏನಿಲ್ಲ, ನೀವು ತಾಜ್ ಮಹಲೋ ಪಾಪ್ಯುಲರೋ ಯಾವ್ದು ಹೇಳ್ತೀರಿ ಇವತ್ತು, ದಿ ಬೆಸ್ಟ್ ಹಲ್ವಾ ಅಂತ ಏನು ಹೇಳ್ತೀರಿ, ಹಲಸಿನ ಬೀಜದ ಹಲ್ವಾ ಮಾಡಿ ನೀವು ಒಂದು 2 ವರ್ಷ ಸರಿಯಾದ R&D ಮಾಡಿ, ಯು ಕ್ಯಾನ್ ಮೇಕ್ ಎ ನೇಮ್ ಇನ್ ದಿ ಹೋಲ್ ಕಂಟ್ರಿ. ಮಾತ್ರ ಅಲ್ಲ, ಇವಲ್ಲಿ ಏನಂತ ಹೇಳಿದರೆ ಒಂದಷ್ಟು ಪ್ರಯತ್ನಗಳು ಬೇಕು. ಎಷ್ಟೋ ಮಂದಿ ಎಲ್ಲಿ ಸೋಲ್ತಾರೆ ಅಂತ ಹೇಳಿದರೆ, ಇವತ್ತು ಹೋಮ್ವರ್ಕ್ ಮಾಡೋದಿಲ್ಲ ಯಾರು ಕೂಡ. ಹೋಮ್ವರ್ಕ್ ಮಾಡಬೇಕು. ನನಗೆ ಎಲ್ಲಿಂದ ಸಿಗ್ಬೋದು ರಾ ಮೆಟೀರಿಯಲು, ಇದರೊಳಗಿರುವ ಸಮಸ್ಯೆಗಳೇನು,
ಇದನ್ನು ಅರ್ಥ ಮಾಡದೆ ಹಲಸಿನ ರಂಗಕ್ಕೆ ಧುಮುಕೋರೇ ಜಾಸ್ತಿ, ಅವರಿಂದಾಗಿ ಹೊಸಬ್ರು ಬರುವವರಿಗೂ ಕಷ್ಟ ಆಗ್ತಾ ಇದೆ. ಹಲಸು ಬಹಳ ಸುಲಭದ ವಸ್ತು ಅಂತ ತಿಳ್ಕೊಬೇಡಿ. ನಮ್ಮ ವಾರಣಾಸಿ ಕೃಷ್ಣಮೂರ್ತಿಯವರೊಂದು ಮಾತು ಹೇಳ್ತಾರೆ, ಹಲಸಿನ ಮರದಲ್ಲಿದ್ದಾಗ ತುಂಬ ಚೀಪು, ಕೆಳಗೆದ್ದು ಸೊಳೆಯಾದಾಗ ತುಂಬ ಕಾಸ್ಟ್ಲಿ, ಆ್ಯಪಲ್ಗಿಂತಲೂ ಕಾಸ್ಟ್ಲಿ. ಯಾಕೆ ಅಂದರೆ ಕೈಯಲ್ಲಿ ಬಿಡಿಸಬೇಕು. ಬಟ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ರಾ ಮೆಟೀರಿಯಲ್ ಎಲ್ಲಿಂದ ಪ್ರೊಕ್ಯೂರ್ ಮಾಡ್ಕೋತೀರಿ? ನಾವೀಗ ಇದರ ಹಿಂದೆ ಬಿದ್ದಿದ್ದೀವಿ, ಜ್ಯೂಸ್ ಬಿಲ್ವಾ ಅಂತ. ಅದರಲ್ಲಿ ಎಲ್ಲ ಉಪ್ಪಿನಕಾಯಿ ಮಾಡ್ತಾರೆ, ಬಿಲ್ವದಲ್ಲಿ ಜಾಮ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದರೆ ಎಲ್ಲಿಂದ ತರ್ತದೆ? ನೀವು ಸುಧಾರಿತ ಹಣ್ಣುಗಳು ಸರ್, ನಾವು ಸುಧಾರಿತ ಇಲ್ಲ, ನಮಗೆ ಕಾಡಿನಲ್ಲಿ ಇದನ್ನು ಸಂಗ್ರಹ ಮಾಡಿ ಕೊಡೋರು ಇದ್ದಾರೆ. ಕಮರ್ಷಿಯಲ್ ಕಲೆಕ್ಷನ್ 10 ರೂಪಾಯಿಗೆ ಸಿಗ್ತದೆ. ಹಾಗೆ ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಅಂತ ಹೇಳುವಂಥದ್ದು. ನಾನು ಇವತ್ತೊಬ್ಬರು ಹಲಸಿನ ಉದ್ಯಮದಾರರ ಹತ್ರ ಮಾತಾಡಿದೆ. ಅಣ್ಣ, ನಂದು 15 ವರ್ಷ ಆಯಿತು ಉದ್ದಿಮೆಗೆ, ನಾನು ಇಷ್ಟವರೆಗೆ ಹಲಸಿನಕಾಯಿಗೆ 1 ರೂಪಾಯಿ ಕೊಡಲಿಲ್ಲ. ಅಲ್ಲ, ಅದು ಹೇಗಪ್ಪ? ನನ್ನದು ಒಂದಿಷ್ಟು ಉಂಟು, ನನ್ನ ಊರಿನವರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಉಂಟು. ಜೀಪು ಜನ ಹಿಡ್ಕೊಂಡು ಹೋಗ್ತಾನೆ, ಒಂದು ಕಾಪಿ ಕೊಡ್ತಾರೆ, ಜೀಪ್ನಲ್ಲಿ ಲೋಡ್ ಮಾಡಿಕೊಂಡು ಬರ್ತಾರೆ. ಅವರು ಈವರೆಗೆ ಹಣ ಕೇಳಿಲ್ಲ ಅಂತ ಹೇಳಿದರು. ಅದೂ ಉಂಟು ಎಷ್ಟೋ ಕಡೆ. ಇರಲಿ, ಆ ರೀತಿಯಲ್ಲಿ ಅದರೊಂದು ಮುಂದೆ ಸಾಗ್ತಾ ಇದೆ. ಆದರೆ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಹಲಸು ಎಷ್ಟೋ ಜನನ ಯಾಕೆ ಸೋಲಿಸಿದೆ ಅಂದರೆ, ಹಲಸಿನ ಹಣ್ಣಿನ ಉದ್ದಿಮೆ ಮಾಡುವವರು ಅದನ್ನು ಬಿಡಿಸಿಕೊಡುವ ಒಂದು ದೊಡ್ಡ ಮಟ್ಟಿನ ಉದ್ಯಮ ಆದರೆ ಒಂದು ಬಿಡಿಸಿಕೊಡುವಂಥ ಪ್ರೀ ಪ್ರೊಸೆಸಿಂಗ್ ಸೆಂಟರ್, ಒಂದು ಔಟ್ಸೋರ್ಸಿಂಗ್, ಇಂಥವುಗಳನ್ನೆಲ್ಲ ಮಾಡಬೇಕಾಗ್ತದೆ. ಇವತ್ತು ಹಲಸಿನ ಹಣ್ಣನ್ನು ನೋಡಿ, ಒಂದು ದೊಡ್ಡ ಪೊಟೆನ್ಷಿಯಲ್ ಇರುವ ಒಂದು ಉತ್ಪನ್ನ ಇದೆ. ನಮ್ಮ ಬಕ್ಕೆಯ ಡಿಹೈಡ್ರೇಟೆಡ್ ಹಲಸು, ನಿರ್ಜಲೀಕರಿಸಿದ ಅಥವಾ ಒಣಗಿಸಿದ ಇದರ ಸೊಳೆ. ಇದು ದೇಶ ಮಟ್ಟದಲ್ಲಿ ಯಾರೂ ಕೈ ಹಾಕಿಲ್ಲ, ಸಣ್ಣ ಪ್ರಮಾಣದಲ್ಲಿ ಬರ್ತದೆ. ಯಾಕೆ ಕೈ ಹಾಕಿಲ್ಲ ಗೊತ್ತಾ? ನೀವು ಉದ್ದಿಮೆದಾರರಾಗಿ ನಾಳೆ ಕೋಟಿ ಹಾಕಿದರೂ ಕೂಡ ಇವತ್ತು 10 ಟನ್ ಬಂದರೆ ಅದರಲ್ಲಿ ಎಷ್ಟು ಸೊಳೆ ಸಿಗ್ತದೆ ಅಂತ ಈಗಲೇ ಹೇಳಲಿಕ್ಕಾಗೋದಿಲ್ಲ. ಕಟ್ ಮಾಡಿದಾಗ ಕೆಲವರಲ್ಲಿ ಹಣ್ಣು ಹುಳ, ಕೆಲವು ಬಿದ್ದ ಜಗ್ಗೆಲು. ದ್ಯಾಟ್ ಈಸ್ ದ ಇಶ್ಯೂ. ಹಲಸಿನ ಉದ್ದಿಮೆ ಏಳಿಗೆ ಆಗಬೇಕಿದ್ರೆ ಅದನ್ನು ಪ್ರೀತಿಯಿಂದ, ಬೆನ್ನಿಗೆ ಎಲ್ಲ ಈ ಹಣ್ಣಿಗೆ ಇವತ್ತು ನಾನು ಹೇಳಿದ್ದೆ ಕೊಡ್ಗಿಯವರ ಹತ್ರ, ಈ ಹಣ್ಣಿಗೆ 16 ವರ್ಷದೊಳಗೆ ಸೊಂಟ ಉಂಟು, ಯಾಕೆ ಹೀಗೆಲ್ಲ ಇತ್ತು. ಅದು ಬಹುಶಃ ಅವರಿಗೆ ಸೊಂಟದಿಂದ ಕತ್ತರಿಸಲಿ, ಅಧ್ಯಕ್ಷರಿಗೆ ಸುಲಭ ಆಗಲಿ ಅಂತ ಇಟ್ಟದ ಗೊತ್ತಿಲ್ಲ ನನಗೆ. ಹಾಗೆ ಬಿದ್ದು ಸೊಂಟ ಮರಿಬಾರ್ದು ಹಲಸಿಗೆ. ಕೇರಳದಲ್ಲಿ ಇವತ್ತು ಹೊಸ ಫಾರ್ಮ್ಗಳದ್ದು ಏನು ಮಾಡ್ತಾರೆ, ಒಂದು ಡಬಲ್ ಫೋಮ್ ಬೆಡ್ಡು, ಈ ಬೆನ್ನು ನೋವಿನವರಿಗೆ ಎಂತ ಕೊಡ್ತಾರಲ್ಲ ಆ ಥರದ ಬೆಡ್ಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿಂದ ಶುರುವಾಗಬೇಕು. ಮಾತ್ರ ಅಲ್ಲ, ನಾವು ಹಲಸನ್ನು ಸೊಳೆ ಬಿಡಿಸಿ ಅದನ್ನು ಫ್ರೋಝನ್ ಮಾಡಿ ರೆಫ್ರಿಜಿರೇಟೆಡ್ ಟ್ರಕ್ನಲ್ಲಿ ಕಳಿಸ್ಬೋದು, ಅಂಥದ್ದು ಕೂಡ ಶುರುವಾಗ್ತಾ ಇದೆ. ಹೊಸ ಚಿಂತನೆ ಬರಬೇಕು. ಆಮೇಲೆ ಹಲಸಿನ ಸಾಕಷ್ಟು ಅಧ್ಯಯನ ಮಾಡಿ ಆ ರಂಗಕ್ಕೆ ಇಳಿಬೇಕು. ಸಣ್ಣ ಟ್ರಯಲ್ಗಳಿಂದ ಶುರು ಮಾಡಬೇಕು. ತಾನು ಹಿಡಿಯುವ ಒಂದು ಮೌಲ್ಯವರ್ಧನೆ ಏನಿದೆ, ತನಗೆ ಎಷ್ಟರ ಮಟ್ಟಿಗೆ ಹೊಂತದೆ ಅಂತ ಒಂದು ಟ್ರಯಲ್ ಮಾಡಬೇಕು. ಅದನ್ನು ಮಾಡಿದವರನ್ನು ಸುತ್ತ ಹೋಗಿ ನೋಡಬೇಕು. ಹೋಮ್ವರ್ಕ್ ಬಹಳ ಮುಖ್ಯ. ಇವತ್ತು ಬಹಳ ಮಂದಿ ಇದನ್ನು ಮಾಡ್ತಾ ಇಲ್ಲ. ಇದನ್ನೆಲ್ಲ ಮಾಡಿ ಮುಂದೆ ಬಂದರೆ, ನಮ್ಮ ಕೇರಳದ ಕಾರ್ತಿಕ್ ಯಾಕೆ ಸೊಳ್ಳೆ ಬಿಡಿಸಲಿಕ್ಕೆ ಶುರು ಮಾಡಿದರು ಅಂತ ಕೇಳಿದೆ ಅವರ ಹತ್ರ. ಸೊಳ್ಳೆ ಬಿಡಿಸಿ ಪ್ಯಾಕೆಟ್ನಲ್ಲಿ ಹಾಕಿ ಯಾಕೆ ಶುರು ಮಾಡಿದ್ರು? ಸರ್, ನಾನು ಒಳ್ಳೊಳ್ಳೆ ಕ್ವಾಲಿಟಿಯ ವೆರೈಟಿಯ ಹಲಸಿನ ಹಣ್ಣನ್ನು ರೈತರಿಂದ ಕೊಂಡುಕೊಂಡು ಸೂಪರ್ ಮಾರ್ಕೆಟು, ಲೂಲುಗಳಿಗೆಲ್ಲ ಕಳಿಸ್ಲಿಕ್ಕೆ ಶುರು ಮಾಡಿದೆ. ಚೆನ್ನಾಗಿ ಹೋಗ್ತಾ ಇತ್ತು. ಸ್ವಲ್ಪ ಕುಂಡೆಗೆ ಚುಚ್ಚಿತು. ಯಾಕೆ ಅಂತ ಹೇಳಿದರೆ, ಅದರಲ್ಲಿ ಬಂದಾಗ ಕೆಲವುದರಲ್ಲಿ ಹಣ್ಣು ಹುಳ ಚುಚ್ಚಿರ್ತದೆ, ಒಂದು ಬದಿ ಕಪ್ಪಿರ್ತದೆ. ಸೂಪರ್ ಮಾರ್ಕೆಟ್ನವರು ಜನ್ಮಕ್ಕದನ್ನು ತಗೊಳ್ಳೋದಿಲ್ಲ. ನನಗೆ ನಷ್ಟ ಬರಲಿಕ್ಕೆ ಶುರುವಾಯಿತು. ಹಾಗೆ ಕೂತು ಆಲೋಚನೆ ಮಾಡುವಾಗ ಇದನ್ನು ಬಿಡಿಸಿ ಮಾರಿದರೆ ಹೇಗೆ ಅಂತ ಬಿಡಿಸಿ ಮಾಡಲಿಕ್ಕೆ ಶುರು ಮಾಡಿದರು. ಈಗ ಬಿಡಿಸುವುದೇ ಅವರಿಗೆ ಖುಷಿಯಾಗಿದೆ. ಹಾಗಾಗಿ ಎಲ್ಲಿ ನಮಗೆ ಅವಕಾಶಗಳಿವೆ ಅಂತದನ್ನು ನೋಡ್ತಾ ಹೋದರೆ, ದೊಡ್ಡ ಹಲಸಿನ ಹಣ್ಣಿನ ಹಪ್ಪಳ ಬಂದದ್ದು ಹೇಗೆ? ತಗೊಂಡ ಹಲಸಿನಲ್ಲಿ ಒಂದಿಷ್ಟು ಹಣ್ಣಾದಾಗ ಹಪ್ಪಳ ಮಾಡಲಿಕ್ಕೆ ಶುರು ಮಾಡಿದರು, ಹಣ್ಣು ಹಪ್ಪಳ ಬಂತು. ಸೊ ದೆರ್ ಆರ್ ನಂಬರ್ ಆಫ್ ಪಾಸಿಬಿಲಿಟೀಸು. ನಾವು ಹೇಳ್ತೇನೆ, ನಾವು ಹಲಸಿನ ಹಬ್ಬ ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಹಬ್ಬದ ನಡುವೆ ಒಂದು 4 ಜನ ನಮಗೆ ಅಭಿಮಾನ ಆಗುವವರು ಊರಿನಲ್ಲಿ ಹುಟ್ಟಿ ಬರಬೇಕು. ಅದು ಆಗ್ತಾ ಇಲ್ಲ. ನಮ್ಮ ಸ್ವಲ್ಪ ಕುಂಭಕರ್ಣರೇ ಇದ್ದೇವೆ. ಇದು ಬದಲಾಗಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಇನ್ನೊಮ್ಮೆ ಕೃತಜ್ಞತೆ ಅರ್ಪಿಸ್ತೇನೆ.